ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ? ಆರಾಮದಿರಿ ನೋಡ್ರಿ. ಇವತ್ತು ನಾನು ಅರ್ಧ ಸ್ಟಿಚ್ ಮಾಡಿದ ಬ್ಲೌಸಿಗೆ ಬ್ಯಾಕ್ ಪಾರ್ಟಿಗೆ ಹ್ಯಾಂಡ್ ವರ್ಕ್ ಮಾಡೋದು ಹೆಂಗಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಫಸ್ಟು ನಾವು ಏನು ಬೇಕು ಅದನ್ನು ಡ್ರಾ ಮಾಡ್ಕೋಬೇಕು. ಡಿಸೈನ್ನ ಫಸ್ಟು ಇದು ಹಾಕೋಬೇಕು, ಜರಿ ಥ್ರೆಡ್ಡಿಂದ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಒಂದೊಂದೇ ಇಳೆ ತೊಗೊಂಡು ಸ್ವಲ್ಪ ಗಂಟು ಬರುತ್ತದು. ಆರಿ ವರ್ಕ್ ಥರನೇ ಇದು. ಆರಿ ವರ್ಕ್ನ ಕ್ರೋಶದಿಂದ ಮಾಡ್ತಾರೆ. ಇದನ್ನು ಹ್ಯಾಂಡಿಂದನೂ ಮಾಡ್ಬೋದು ನಾವು, ತುಂಬ ಚೆನ್ನಾಗಿ ಬರ್ತೈತಿ ನೋಡಿ. ಅಮ್ಮ ಹಾಕ್ತಾ ಇದ್ದಾರೆ. ನಮ್ಮ ಮಂದೆ ಬ್ಲೌಸ್, ಅದು ಸಿಲ್ಕ್ ಬ್ಲೌಸು. ಅರ್ಧ ರೆಡಿ ಮಾಡ್ಕೋಬೇಕು. ಅಂದರೆ ಲೈನಿಂಗ್ನ ಹಚ್ಕೊಂಡು ಟರ್ನ್ ಮಾಡಿಕೊಂಡು ಆಮೇಲೆ ಅದನ್ನೇ ಓಪನ್ ಇಟ್ಕೊಂಡು ಸೈಡೆಲ್ಲ ಜಾಯಿನ್ ಮಾಡ್ಕೊಳ್ಳಾರ್ದೇ ಈ ಥರ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು ಒಂದು ಲೈನು.
ನೋಡಿ ಈಗ ಚೈನ್ ಸ್ಟಿಚ್ ಹಾಕೋದು ಕಂಪ್ಲೀಟ್ ಆಯಿತು. ಅದಾದಮೇಲೆ ಸ್ಯಾರಿ ಕಲರು ಪಿಂಕ್ ಇತ್ತು. ಪಿಂಕ್ ಇರೋದ್ರಿಂದ, ಪಿಂಕ್ ಅಂದರೆ ಕನಕಾಂಬ್ರ ಕಲರು, ಅದು ಪಿಂಕ್ ಎಕ್ಸಾಕ್ಟಾಗಿ ಕಲರ್ ಸಿಗಲಿಲ್ಲ ನಮಗೆ, ಅದಕ್ಕೆ ಪಿಂಕ್ ಹಾಕ್ತಾಯಿದ್ದೀವಿ ನಾವು. ಟ್ವೈನ್ ಥ್ರೆಡ್ನ ಇದರಿಂದ ಫ್ಯಾಬ್ರಿಕ್ ಗ್ಲೂವಿಂದ ಅಂಟಿಸ್ಕೊಂಡು ಈ ಥರ ಕೈಯಿಂದನೇ ನಮಗೆ 3 ಎಳೆ ಬೇಕಂದರೆ 3 ಎಳೆ, 4 ಎಳೆ ಬೇಕಂದರೆ 4 ಎಳೆ ಸಿಲ್ಕ್ ಥ್ರೆಡ್ನ ತೊಗೊಂಡು ಈ ಥರ ಫಿಲ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಟ್ವೈನ್ ಥ್ರೆಡ್ ಇರುತ್ತಲ್ಲ, ದಪ್ಪಗಿರುತ್ತೆ ನೋಡಿ, ಅದು ಟ್ವೈನ್ ಥ್ರೆಡ್ ಅಂತಾರೆ ಅದಕ್ಕೆ. ಅದನ್ನು ಫಿಲ್ ಮಾಡ್ತಾ ಹೋಗಬೇಕು, ತುಂಬ ಚೆನ್ನಾಗಿ ಬರ್ತದೆ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದರೆ, ನಾವು ಇನ್ನೊಂದು ಲೈನು ಚೈನ್ ಸ್ಟಿಚ್ ಹಾಕ್ತಾ ಹೋದ್ವಿ ಹೊರಗಡೆ, ಎಲ್ಲೆಂದರೆ ಇದಕ್ಕೆ. ಆಮೇಲೆ ಬಾಲ್ ಚೈನ್ ಇರುತ್ತಲ್ಲ, ಅದನ್ನು ಟ್ವೈನ್ ಥ್ರೆಡ್ಡಿಂದ ಏನು ಫಿಲ್ ಮಾಡಿದ್ವಲ್ಲ ನಾವು ಸಿಲ್ಕ್ ಥ್ರೆಡ್, ಅದರ ಅಕ್ಕಪಕ್ಕ ಬಾಲ್ ಚೈನ್ನ ಅಂಟಿಸ್ಬೇಕು ಈ ಥರ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಬಂತಿದ್ದು ವರ್ಕು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಯಾವ ಆರಿ ವರ್ಕ್ಗಿಂತನೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾವು ಬೇಕಂದರೆ ಒಂದು ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್.